ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಶ್ಮಿತಾ. ಇವತ್ತು ಸ್ವೀಟ್ ಮಾಡೋಣ ಅಂತಿದ್ದೀನಿ. ಸ್ವೀಟ್ ಏನಪ್ಪ ಅಂದರೆ, ನೀವು ನೋಡ್ತಾ ಇದ್ದೀರಾ, ಜಾಮೂನ್ ಮಾಡೋಣ ಅಂತಿದ್ದೀನಿ. ನಾವಿಲ್ಲಿ ನೀರನ್ನ ಬಳಸಿ ಜಾಮೂನ್ ಮಾಡ್ತಾ ಇಲ್ಲ, ಬದಲಿಗೆ ಹಾಲನ್ನ ತೊಗೊಂಡಿದ್ದೀವಿ. ನೀವು ಹಾಲಲ್ಲಿ ಕಲಸೋದ್ರಿಂದ ಜಾಮೂನ್ ಮಧ್ಯದಲ್ಲೆಲ್ಲೂ ಒಡೆದೋಗಲ್ಲ. ಕೆಲವರು ಹೊಸ್ದಾಗಿ ಮಾಡೋದ್ರಿಂದ ಕೆಲವ್ರಿಗೆ ಗೊತ್ತಿರೋಲ್ಲ ಯಾವ ರೀತಿ ಮಾಡಬೇಕಂತ. ಅವರು ನೀರಲ್ಲಿ ಹಾಕಿ ಮಾಡಿದಾಗ ಅದು ಅಲ್ಲಲ್ಲೇ ಒಡೆದೋಗೋವಂಥ ಚಾನ್ಸಸ್ ಇರುತ್ತೆ. ನೀವು ಹಾಲು ಹಾಕಿದ್ರೆ ನೀವು ಯಾವ ರೀತಿ ಮಾಡಿದ್ರೂ ಜಾಮೂನ್ ಒಡೆದೋಗಲ್ಲ. ನಾನು ಒಂದು ಕಡಾಯಿಗೆ ಜಾಮೂನ್ ಪ್ಯಾಕೆಟಲ್ಲಿರೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನಾವು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಂದೇ ಸಲ ಹಾಲು ಹಾಕಿದ್ರೆ ಲಾಸ್ಟಿಗೆ ತೆಳ್ಳಗಾಗುತ್ತೆ, ಇಲ್ಲ ಅಂತಂದರೆ ಚೆನ್ನಾಗಿ ಬರೋಲ್ಲ ನಮ್ಮ ಜಾಮೂನು. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟದಕ್ಕೆ ಕಲಿಸ್ಬೇಕಾಗುತ್ತೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಯಾರೂ ಕಮೆಂಟ್ ಮಾಡಿಲ್ಲ. ನಾನು ಹೋದ ಸಲ ಐಸ್ ಕ್ರೀಮ್ ಮಾಡಿದ್ದೆ, ಯಾರೂ ರಿಪ್ಲೈ ಕೊಟ್ಟಿಲ್ಲ, ಯಾರೂ ಟ್ರೈ ಮಾಡಿಲ್ಲ ಅಂತ ಅನಿಸುತ್ತೆ. ಟ್ರೈ ಮಾಡಿ. ನಾನು ಸ್ವೀಟ್ ಮಾಡಿದ್ನಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಐಸ್ ಕ್ರೀಮ್. ನೀವು ಕೂಡ ಟ್ರೈ ಮಾಡಿ. ಈಗ ಮ್ಯಾಂಗೋ ಸೀಸನ್ ಇದೆಯಲ್ಲ, ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಲಿಸ್ತಾ ಇದ್ದೀನಿ ನಾನಂತ. ಈಗ ಅದಕ್ಕೆ ಕಲಿಸಿದ್ದೀನಿ ನಾನು. ಇದ್ರ ಮೇಲ್ಗಡೆ ತುಪ್ಪನಾದರೂ ಸವರ್ಬೋದು, ಇಲ್ಲ ಅಂತಂದರೆ ಎಣ್ಣೆನಾದರೂ ಸವರ್ಬಿಟ್ಟು ಒಂದು 20-30 ನಿಮಿಷ ಇದನ್ನ ರೆಸ್ಟ್ ಮಾಡೋದು ಬಿಡಬೇಕು. ಇದ್ರ ಮೇಲೆ ಯಾವುದಾದ್ರೂ ಪ್ಲೇಟ್ ಕೂಡ ಮುಚ್ಚಿ. ನಾನಿಲ್ಲಿ ಅಷ್ಟರಲ್ಲಿ ನಾನು ಕಾಫಿ ಕುಡ್ಕೊಂಡು ಬರ್ತೀನಿ. ಈಗ ನಾವು ಒಂದು ಕಡಾಯಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ನೀವು 2 ಕಪ್ ತೊಗೊಳ್ಳಿ. 2 ಕಪ್ ಸಕ್ಕರೆ ಹಾಕಿದ್ರೆ 4 ಕಪ್ ನೀರು ಹಾಕಬೇಕು. ನಾನಿಲ್ಲಿ ನಮ್ಮ ಮನೇಲಿ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ 1 ಕಪ್ ಹಾಕ್ಕೊಂಡು 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದು ಒಂದೆಳೆ ಪಾಕ ಬರೋವರೆಗೂ ನಾವು ಕುದಿಸ್ಬೇಕಾಗುತ್ತೆ. ಇದಕ್ಕೆ ಬೇಕಿದ್ದರೆ ಏಲಕ್ಕಿ ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು, ಫ್ಲೇವರ್ಗೋಸ್ಕರ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ನಲ್ಲ, ಅದನ್ನ ತುಪ್ಪದಲ್ಲಿ ಸವರ್ಕೊಂಡು ರೌಂಡಿಗೆ ಮಾಡ್ತಾಯಿದ್ದೀನಿ. ಇದನ್ನ ಇನ್ನೊಂದು ಸಲ ನಾದ್ಕೊಬೇಕು ನೀವು, ಆಗ ಚೆನ್ನಾಗಿ ಬರುತ್ತೆ. ಎಲ್ಲೂ ಮಧ್ಯದಲ್ಲಿ ಒಡಕ್ಲು ಥರ ಬರೋದಿಲ್ಲ. ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ತುಪ್ಪ ಸವರಿದ್ರೆ ಬೆಸ್ಟ್ ಅನಿಸುತ್ತೆ. ಈಗ ಇದನ್ನ ನಾವು ಸಣ್ಣಗೆ ಉಂಡೆ ಥರ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು ಕೈನಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಮೊಬೈಲ್ ಇಟ್ಕೊಂಡಿರೋದ್ರಿಂದ ಒಂದೇ ಕೈಲಿ ರೌಂಡಿಗೆ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ. ನೀವು 2 ಕೈನಲ್ಲಿ ಪ್ರೆಸ್ ಮಾಡಿ ರೌಂಡಿಗೆ ಮಾಡಿ, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದೇ ಕೈಲಿ ಮಾಡೋದ್ರಿಂದ ಚೆನ್ನಾಗಿ ಬರ್ತಾಯಿಲ್ಲ. ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ.
ಇಲ್ಲಿ ಸಕ್ಕರೆ ಕರಗಿದೆ, ಇದನ್ನು ಒಂದೇಳೆ ಪಕ್ಕ ಬಂದಿಲ್ಲ. ಐ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಕುದಿಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿ ರೌಂಡ್ ಮಾಡ್ಕೊಂಡಿದ್ದೀನಿ. ಇದು 2 ಕೈಯಿಂದ ಮಾಡಿರೋವಂಥದ್ದು, ಚೆನ್ನಾಗಿ ಬಂದಿದೆ. ಎಲ್ಲೂ ಒಡೆದೋಗಿರೋ ಥರ ಇರಬಾರ್ದು, ಆ ರೀತಿ ಸ್ಮೂತಾಗಿ ರೌಂಡ್ ಶೇಪ್ ಬರೋ ಥರ ಮಾಡಬೇಕು ನೀವು. ಇಲ್ಲಿ ಸಕ್ಕರೆ ಪಾಕ ಕುದೀತಾ ಇದೆ, ಒಂದೇಳೆ ಪಾಕ ಬರಬೇಕು ನಮಗೆ, ಆ ರೀತಿ ಕುದಿಸ್ಕೋಬೇಕಾಗುತ್ತೆ. ಮಕ್ಳಿಗೆ ಮಾಡಿಕೊಟ್ರೆ ಸ್ವೀಟ್ ತುಂಬ ಚೆನ್ನಾಗಿ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಇಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿದೆ. ಈಗ ನಾವು ಇನ್ನೊಂದು ಸೈಡಲ್ಲಿ ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಬೇಕು. ಇಲ್ಲಿ ಒಂದೇಳೆ ಪಕ್ಕ ರೆಡಿಯಾಗಿದೆ. ಈಗ ಎಣ್ಣೆ ಕೂಡ ಕಾಯ್ತಿದೆ. ನಾವಿಲ್ಲಿ ಒಂದೊಂದೇ ಜಾಮೂನನ್ನು ಬಿಡೋಣ, ಎಲ್ಲ ಒಟ್ಟಿಗೆ ಬಿಡೋಕ್ಕೆ. ನೀವು ಎಲ್ಲ ಜಾಮೂನು ಒಟ್ಟಿಗೆ ಹಾಕೋಕೆ ಹೋಗಬೇಡಿ, ಯಾಕಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಬರಲ್ಲ ಆಗ. ನೀವು ಒಂದೊಂದೇ ಈ ರೀತಿ ಕೈಯಲ್ಲೇ ಹಾಕಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಎಲ್ಲ ಸೀದೊಂದಂಗೆ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಡೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ, ಅದಕ್ಕೋಸ್ಕರ. ಇಲ್ಲ ಅಂತಂದರೆ ಮೇಲ್ಗಡೆದೆಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ, ಒಳಗಡೆದೆಲ್ಲ ಬೇಯೋದಿಲ್ಲ. ನೋಡಿಲಿ ಯಾವ ರೀತಿ ಬರ್ತಾಯಿದೆ ಅಂತ. ಈಗ ಬೆಂದಿದೆ, ನಾವು ತೆಗೆಯೋಣ. ಜಾಮೂನ್ ಕೂಡ ಬಿಸಿ ಇರಬೇಕು, ಹಾಗೆ ಪಾಕ ಕೂಡ ಬಿಸಿ ಇರಬೇಕು. ಬಿಸಿ ಇದ್ದಾಗಲೇ ನಾವು ಪಾಕಕ್ಕೆ ಹಾಕಿದ್ರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಪಾಕಕ್ಕೆ ಹಾಕ್ತಾಯಿದ್ದೀನಿ, ನಾನು ಒಂದೊಂದೇ ಹಾಕ್ತಾಯಿದ್ದೀನಿ, ಇಟ್ಕೊಳಕ್ಕೆ ಕೂಡ ಆಗ್ತಾಯಿಲ್ಲ ನನಗೆ. ನಾನು ಮಾಡೋ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಜಾಮೂನ್ ಕೂಡ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಕೈಲಿ ಬಿಸಿ ಇಟ್ಕೊಳಕ್ಕಾಗಲಿಲ್ಲ, ಅದಕ್ಕಾಗಿ ಎಲ್ಲನೂ ಒಂದೇ ಸಲ ಹಾಕ್ತಾಯಿದ್ದೀನಿ. ಫಸ್ಟೇ ಒಂದೇ ಸಲ ಹಾಕ್ಬಿಟ್ರೆ ಪಾಕ ಎಲ್ಲ ಸಿಡಿದ್ಬಿಡುತ್ತೆ, ಅದಕ್ಕಾಗಿ ಒಂದೊಂದೇ ತೆಗೆದು ಹಾಕಿದ್ದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ, ಒಟ್ನಲ್ಲಿ ಪೂರ್ತಿ ತಣ್ಣಗಾಗಬೇಕು. ಅರ್ಧ ಗಂಟೆನಾದರೂ ತೊಗೊಬೋದು, ಜಾಸ್ತಿ ಬೇಕಾದರೂ ತೊಗೊಬೋದು. ಮಿಕ್ಸ್ ಮಾಡಿಬಿಟ್ಟು ಒಂದೇನಾದರೂ ಮುಚ್ಚಿಬಿಟ್ಟು ಹಾಗೆ ಬಿಡಿ. ತಣ್ಣಗಾದಮೇಲೆ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಈಗ ಇಲ್ಲಿ ಪಾಕ ಕಡಿಮೆ ಆಗಿದೆ. ಈಗ ನಮ್ಮ ಜಾಮೂನ್ ತೆಗೆದ್ಬಿಟ್ಟು ನೋಡೋಣ. ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಾಕ ಸ್ವಲ್ಪ ಇರೋದ್ರಿಂದ ಅದು ಸ್ಪೂನ್ಗೆ ಬರ್ತಾ ಇಲ್ಲ. ಈಗ ಕಟ್ ಮಾಡೋಣ. ನೋಡಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ಕಟ್ ಮಾಡ್ತಿದ್ದಂಗೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ.
ನೋಡಿ ಯಾವ ರೀತಿ ಬಂದಿದೆ ಅಂತ. ಒಳಗಡೆ ಎಲ್ಲ ಸಾಫ್ಟ್ನೆಸ್ಸಲ್ಲಿದೆ. ನಾನು ತಿಂದು ನೋಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ.